ಓಂ ಶಾಂತಿ. ಸ್ವಪ್ರತಿ ಇಮಾನ್ದಾರಿ ಅಂದರೆ ಪ್ರಾಮಾಣಿಕ. ಮೊದಲನೇ ಪ್ರಕಾರದ ಪ್ರಾಮಾಣಿಕತೆ ಏನಿದೆ ಅಂದರೆ ನಮ್ಮ ಜೊತೆಲಿ ನಮಗೆ ಪ್ರಾಮಾಣಿಕತೆ. ಒಂದು ವೇಳೆ ನಮ್ಮ ಮೇಲೆ ನಮಗೆ ಸತ್ಯತೆ ಇದೆ, ನಾವು ಸತ್ಯವಾಗಿ ನಡೀತಾ ಇದ್ರಿ, ಯಾವುದೇ ಕಾರಣ ಇಲ್ಲದೆ ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯರ ಪ್ರತಿನೂ ಸಹ ನಾವು ಪ್ರಾಮಾಣಿಕ ಆಗಿರ್ತೀರಿ. ನಮ್ಮ ಬಗ್ಗೆ ನಮಗೆ ಪ್ರಾಮಾಣಿಕತೆ ಇದ್ರೇನೆ ಮಾತ್ರ ಅನ್ಯರ ಬಗ್ಗೆ ಇರಬಹುದು. ಈಗ ನಮ್ಮ ಬಗ್ಗೆ ಇದೆ, ಅನ್ಯರ ಬಗ್ಗೆ ಇಲ್ಲ ಅಂದರೆ ತಿಳ್ಕೊಳ್ರಿ ನಾವು ಪ್ರಾಮಾಣಿಕವಾಗಿ ಇಲ್ಲ ಅಂತ ಅರ್ಥ. ಯಾರಾದರೂ ನಮ್ಮ ಮೇಲೆ ಸಂಶಯ ಪಡ್ತಿದ್ದಾರೆ, ವಿಶ್ವಾಸ ಇಲ್ಲ, ಒಂದು ವೇಳೆ ನನ್ನ ಪ್ರಾಮಾಣಿಕತೆ ಮೇಲೆ ಯಾರಾದರೂ ಸಂದೇಹ ಮಾಡ್ತಿದ್ದಾರೆ ಅಂದರೆ ಪ್ರಶ್ನೆ ಮಾಡ್ತಿದ್ದಾರೆ, ಇದರಿಂದ ಅರ್ಥ ಆಗುತ್ತೆ ಈ ಮಾತು ಸೂಚಕ ಏನಿದೆ ಅಂದರೆ ನಾನು ಇನ್ನೂ ಪ್ರಾಮಾಣಿಕರಾಗಬೇಕಾಗಿದೆ. ಅನ್ಯರು ನನ್ನ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ, ಅರ್ಥ ಏನು? ಇದರಿಂದ ತಿಳ್ಕೋಬೇಕಾಗಿದೆ, ನಾನು ಪ್ರಾಮಾಣಿಕರಾಗಿದ್ದೇನೆ ಅಂತ ಅರ್ಥ ಏನು? ಅನ್ಯರ ಬಗ್ಗೆ ನಮಗೆ ಪ್ರಾಮಾಣಿಕತೆ ಇಲ್ಲ, ಅವರಿಗೆ ಬೇರೆ ಫೀಲಿಂಗ್ ಆಗ್ತಿದೆ ಅಂದರೆ ಅರ್ಥ ಏನು? ಇನ್ನೂ ನಾನು ಇದರ ಬಗ್ಗೆ ಪ್ರಾಮಾಣಿಕ ಹೇಗಾಗಬೇಕು, ಪ್ರಾಮಾಣಿಕತೆ ಹೇಗೆ ಹೆಚ್ಚಿಸ್ಕೋಬೇಕು, ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗಿದೆ ಅಂತ ಅರ್ಥ. ಯಾಕೆಂದರೆ ನಮ್ಮ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ನಮ್ಮಿಂದ ಜನರಿಗೆ ಆಟೋಮೆಟಿಕ್ಲಿ ಆ ವೈಬ್ಸು, ಆ ವೈಬ್ರೇಷನ್ಸು ಬಂದೇ ಬರುತ್ತಲ್ಲ. ಓಂ ಶಾಂತಿ. ಹೆಚ್ಚಾಗಿ ವಿಡಿಯೋಕ್ಕೋಸ್ಕರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ನಮಗೂ ಪ್ರೋತ್ಸಾಹ ಬರುತ್ತೆ ಇನ್ನೂ ಹೆಚ್ಚಾಗಿ ವಿಡಿಯೋ ಹಾಕೋಣ ಅಂತ. ಓಂ ಶಾಂತಿ.